ಹೊಸನಗರ ಪಟ್ಟಣದ ಅಗ್ನಿಶಾಮಕ ಠಾಣೆಯಲ್ಲಿ ಅಗ್ನಿಶಾಮಕ ಸೇವಾ ಸಪ್ತಾಹ ಉದ್ಘಾಟನೆ. ಹೊಸನಗರ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಪಟ್ಟಣದ ಅಗ್ನಿಶಾಮಕ ಠಾಣೆ ಕಚೇರಿಯಲ್ಲಿ ಅಗ್ನಿಶಾಮಕ ಸೇವಾ ಸಪ್ತಾಹವನ್ನು ಠಾಣಾಧಿಕಾರಿ ಎನ್ ಆನಂದಪ್ಪ ಉದ್ಘಾಟಿಸಿ ಮಾತನಾಡಿ 1944ರ ಏಪ್ರಿಲ್ 14ರಂದು ಮುಂಬೈನ ವಿಕ್ಟೋರಿಯಾ ಡಾಕ್ ಬಂದರಿನಲ್ಲಿ ಸ್ಫೋಟಕ ವಸ್ತುಗಳನ್ನು ಸಾಗಿಸುತ್ತಿದ್ದ ಎಸ್ಎಸ್ ಸ್ಪೋರ್ಟ್ಸ್ ಟೈಕನ್ ಎಂಬ ಹಡಗು ಘೋರ ಅಗ್ನಿ ದುರಂತಕ್ಕೆ ಒಳಗಾಗಿದ್ದು, ಆ ಬೆಂಕಿಯನ್ನು ನಂದಿಸಲು ಮುಂಬೈನ ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ ನಿರತರಾಗಿದ್ದಾಗ ಹಡಗು ಸ್ಫೋಟಕಗೊಂಡು 66 ಜನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹುತಾತ್ಮರಾಗಿದ್ದು, ಈ ಘಟನೆ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 14ರಿಂದ 20ರವರೆಗೆ ಅಗ್ನಿಶಾಮಕ ಸೇವಾ ಸಪ್ತಾಹ ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಪ್ತಾಹದಲ್ಲಿ ಸಾರ್ವಜನಿಕರಿಗೆ ಅಗ್ನಿ ಸುರಕ್ಷತೆಯ ಬಗ್ಗೆ, ಅಗ್ನಿಶಾಮಕ ವಿಚಾರಗಳ ಬಗ್ಗೆ ಅರಿವು ಮೂಡಿಸಲು ಕರಪತ್ರಿಕೆಯಿಂದ ಈ ಸಪ್ತಾಹದಲ್ಲಿ ಸಾರ್ವಜನಿಕರಿಗೆ ಅಗ್ನಿ ಸುರಕ್ಷತೆಯ ಬಗ್ಗೆ, ಅಗ್ನಿಶಾಮಕ ವಿಚಾರಗಳ ಬಗ್ಗೆ ಅರಿವು ಮೂಡಿಸಲು ಕರಪತ್ರದಿಂದ ಮಾಹಿತಿ, ಉಪನ್ಯಾಸ, ಅಣಕು ಪ್ರದರ್ಶನಗಳನ್ನು ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ತಾಲೂಕಿನಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಕೆಟಿ ರಾಜಪ್ಪ ಮತ್ತು ಸಿಬ್ಬಂದಿಗಳಾದ ರವಿ ಸುರೇಶ್ ಗೌಡ ಪಾಟೀಲ್, ನರೇಶ್ ಎಸ್ ಖಾರ್ವಿ, ಪ್ರವೀಣ್ ಕುಮಾರ್, ರವೀಂದ್ರ ಶಿವರಾಜ್, ಸುಭಾಷ್ ಚಂದ್ರ, ಮಂಜುನಾಥ್, ಆಂಜನೇಯ, ಭೀಷ್ಮಾಚಾರಿ ಕಮ್ಮಾರ್, ಹೇಮಂತ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಹುತಾತ್ಮರ ಸವಿನೆನಪಿಗಾಗಿ 2 ನಿಮಿಷ ಮೌನ ಆಚರಿಸಲಾಯಿತು. ಬ್ಯೂರೋ ರಿಪೋರ್ಟ್ ಉಡುಪಿ ಎಸ್ ಸದಾನಂದ, ಕನಕ ಟಿವಿ, ಹೊಸನಗರ. ಹೊಸನಗರ ಅಗ್ನಿಶಾಮಕ ಠಾಣೆ ಹೊಸನಗರ ಅಗ್ನಿಶಾಮಕ 2025ರವರೆಗೆ ನಮ್ಮ ಠಾಣೆಯಿಂದ ಹೊಸನಗರದ ಪ್ರಮುಖ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಚಿಕ್ಕದಿರಲಿ ದೊಡ್ಡದಿರಲಿ ಸಹಾಯಕ್ಕಾಗಿ ನಮ್ಮ ಅಗ್ನಿಶಾಮಕ ಠಾಣೆಯ 08185 221135 ಹಾಗೂ ಅಥವಾ 101 ಅಥವಾ 112 ಈ ನಂಬರಿಗೆ ಹೊಸನಗರ ಅಗ್ನಿಶಾಮಕ ಠಾಣೆಯ ದೂರವಾಣಿಗೆ ಕರೆ ಮಾಡಿ ತಮ್ಮ ಊರಿನ ಪ್ರಮುಖ ನಗರಗಳಿಂದ ಯಾವುದೇ ಅಪಘಾತಗಳ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇಂದಿನ ನಾವು ಕಾರ್ಯಕ್ರಮವನ್ನು ಕರೆ ಮಾಡಿ ಹೊಸನಗರ ಅಗ್ನಿಶಾಮಕ ಠಾಣೆಯ ಠಾಣಾಧಿಕಾರಿ ಎನ್ ಆನಂದಪ್ಪ. ಇವತ್ತು ಏಪ್ರಿಲ್ 14 ಸೇವಾ ಸಪ್ತಾಹವನ್ನು ಆಚರಿಸುವ ಪ್ರಯುಕ್ತ ಹಿಂದೆ 1944ರ ಏಪ್ರಿಲ್ 14ರಂದು ವಿಕ್ಟೋರಿಯಾ ಡಾಕ್ ಬಂದರಿನಲ್ಲಿ ಸ್ಫೋಟಕ ವಸ್ತುಗಳನ್ನು ಸಾಗಿಸಿದ ಹಡಗು ಬೆಂಕಿ ಅನಾಹುತಕ್ಕೆ ಒಳಗೊಂಡ ಸಂದರ್ಭದಲ್ಲಿ ಮುಂಬೈ ಅಗ್ನಿಶಾಮಕ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಅಗ್ನಿ ನಂದಿಸುವ ಪ್ರಯತ್ನದಲ್ಲಿ ಸುಮಾರು 66 ಜನ ಅಧಿಕಾರಿ ಮತ್ತು ಸಿಬ್ಬಂದಿಯವರು ವೀರಮರಣ ಹೊಂದಿರ್ತಾರೆ. ಅವರ ನೆನಪಿಗೋಸ್ಕರ ಇಂದು ಪ್ರತಿ ವರ್ಷ ಏಪ್ರಿಲ್ 14ರಿಂದ ಏಪ್ರಿಲ್ 20ರವರೆಗೆ ಒಟ್ಟು 7 ದಿನಗಳ ಕಾಲ ನಾವು ಸಪ್ತಾಹವನ್ನು ಆಚರಿಸ್ತೀವಿ. ಅವರ ಆತ್ಮಕ್ಕೆ ಶಾಂತಿ ಕೋರುವ ಮೂಲಕ ಮತ್ತು ಅಗ್ನಿ ಅವಘಡಗಳು ಮತ್ತು ಅಗ್ನಿ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಿಗೆ ಉಪನ್ಯಾಸ ಹಾಗೂ ಪ್ರಾತ್ಯಕ್ಷತೆಯನ್ನು ನೀಡುವ